ಅಯೋಧ್ಯೆಯ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಮುಂಚಿತವಾಗಿ ಕೆತ್ತನೆಗಳು ಪ್ರಾರಂಭ ಕೆಲಸ ಆಯಿತು. ಸೊ ಅದು ನಿಮಗೆ ಹೇಗೆ ಅವಕಾಶ ಸಿಕ್ಕಿತ್ತು? ಆ ತಂಡದಲ್ಲಿ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿದ್ರು? ನಾವು ಮಾಡುವಂಥದ್ದು ಶಾಸ್ತ್ರ ಆಧಾರಿತ ಕೆತ್ತನೆಗಳು. ಫಸ್ಟ್ ಶರಣಾಗತಿ ಆದರೆ ಎಲ್ಲವೂ ನಮಗೆ ಸಿಗ್ಲಿಕ್ಕೆ ಶುರು ಆಗುತ್ತೆ, ಅನುಗ್ರಹ ಆಗ್ಲಿಕ್ಕೆ ಶುರು ಆಗುತ್ತೆ. ರಾಮನನ್ನು ಮಾಡುವಾಗ ನಾನು ಹಾಗೆ ಇದ್ದೆ. ಶಿಲ್ಪ ಮಾಡಿದವನಿಗೂ ನೋಡುವವನಿಗೂ ಅದು ಸಮಾಧಿ ಸ್ಥಿತಿಯನ್ನು ಕೊಡಬೇಕು, ಆನಂದನ ಸ್ಥಿತಿಯನ್ನು ಕೊಡಬೇಕು, ಮೋಕ್ಷವನ್ನು ಕೊಡಬೇಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಪ್ರತಿಯೊಬ್ಬ ಹಿಂದೂ ಬಂಧುಗಳಿಗೆ ಕೂಡ ಜೈ ಶ್ರೀರಾಮ್ನೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಬಹಳ ಒಬ್ಬ ವಿಶೇಷವಾದ ಅತಿಥಿ ನಮ್ಮ ಜೊತೆ ಗೆಸ್ಟ್ ಆಗಿ ಬಂದಿದ್ದಾರೆ. ಇವಾಗಲೇ ತಮ್ಲೈನ್ಗಳನ್ನು ನೋಡಿದಾಗ ನಿಮಗೆ ಅಂದಾಜಾಗಿದೆ ಯಾರು ನಮ್ಮ ಅತಿಥಿ ಅಂತ. ಒಂದಷ್ಟು ಕುತೂಹಲಗಳು ಕೂಡ ನಿಮ್ಮ ಮನಸ್ಸಿನ ಒಳಭಾಗದಲ್ಲಿದೆ. ಇವರು ಹೇಗೆ ಅಲ್ಲಿ ತೊಡಗಿಸಿಕೊಂಡ್ರು, ಇವರ ಒಳಗಿನ ಕಥೆಗಳು ಏನು, ಹೇಗೆ ಇಷ್ಟು ಒಬ್ಬ ಸಣ್ಣ ಯುವಕನಿಗೆ ಅಂತಹ ದೊಡ್ಡ ಅವಕಾಶ ಸಿಕ್ಕಿತು ಅಂತ. ಯಾವ ಅವಕಾಶ, ಏನು ವಿಚಾರ ಅಂತ ಹೇಳಿದರೆ, ಜನವರಿ 22ನೇ ತಾರೀಕಿಗೆ ಪೂರ್ತಿಯಾಗಿರುವಂಥ ಹಿಂದೂಸ್ತಾನ ಹಾಗೆಯೇ ಇಡೀ ವಿಶ್ವದ ಉದ್ದಗಲಗಳಲ್ಲಿ ಕಾದು ಕುಳಿತಿರತಕ್ಕಂತಹ ಹಿಂದೂ ಬಂಧುಗಳಿಗೆ ಅಯೋಧ್ಯೆಯ ಶ್ರೀರಾಮನ ಜನ್ಮಭೂಮಿಯಲ್ಲಿ ಅಯೋಧ್ಯ ರಾಮ ಮಂದಿರದ ನಿರ್ಮಾಣ ಜೊತೆಗೆ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ. ನಮ್ಮೆಲ್ಲರ ಒಂದು ಅದೆಷ್ಟೋ ವರುಷಗಳ ಕನಸು, ನಮ್ಮ ಹಿರಿಯರ ಆ ಒಂದು ಹೋರಾಟದ ಫಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಲೇಬೇಕನ್ನುವಂತಹ ಆ ತುಡಿತಕ್ಕೆ ಕೊನೆ ಬಂದಿದೆ. ನಮ್ಮೆಲ್ಲರ ಹರ್ಷೋದ್ಗಾರಗಳು ಪ್ರಾರಂಭಗೊಳ್ತಾ ಇದೆ. ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿರುವಂತಹದ್ದು, ಅಂದರೆ ಕೆಲವೇ ಗಂಟೆಗಳ ಲೆಕ್ಕದಲ್ಲಿ ನಾವು ಇವಾಗ ಕಾದು ನೋಡ್ಬೋದಾಗಿದೆ. ಸಾವಿರಾರು ವರುಷಗಳ ಆ ಒಂದು ದೊಡ್ಡ ಹೋರಾಟದ ಫಲ ಇವತ್ತು ನಮ್ಮ ಕಣ್ಣ ಮುಂದೆನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಇಡೀ ಭಾರತವೇ ಕೇಸರಿಮಯಗೊಂಡಿದೆ. ಪ್ರತಿಯೊಬ್ಬನ ಮನದ ಒಳಭಾಗದಲ್ಲಿ, ಮನಸ್ಸಿನ ಒಳಭಾಗದಲ್ಲಿ ಒಂದು ಕೇಸರಿಯ ಒಂದು ತತ್ವ ಹೊರಭಾಗಕ್ಕೆ ಬರ್ತಾ ಇದೆ. ಉಸಿರಿನಲ್ಲೂ ಕೇಸರಿ, ಹಸಿರಿನಲ್ಲೂ ಕೇಸರಿ, ನಮ್ಮ ಜನಜೀವನದಲ್ಲೂ ನಡೆದಾಡ್ತಕ್ಕಂತಹ ಆ ಒಂದು ಪ್ರದೇಶದಲ್ಲೂ ಕೇಸರಿ. ಇದು ನಮ್ಮ ಭಾರತ ಹಿಂದೂಸ್ತಾನವಾಗಿ ಇವತ್ತು ಮಾರ್ಪಾಡಾಗಿರುವುದಕ್ಕೆ ನಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯ ಅಂತ ನಾವು ಇವತ್ತು ಭಾವಿಸ್ಕೊಳ್ಬಹುದು. ಹಾಗೆಯೇ ಜನವರಿ 22ನೇ ತಾರೀಕಿಗೆ ರಾಮಲಲ್ಲ ಪ್ರಾಣ ಪ್ರತಿಷ್ಠೆ ಆಗಬೇಕಿದ್ರೆ ಅಲ್ಲಿ ರಾಮಲಲ್ಲನ ಮೂರ್ತಿ ಮೊದಲೇ ಕೆತ್ತನೆಗಳು ಆಗಬೇಕಾಗಿದ್ದಂಥದ್ದು ನಮಗೆ ಗೊತ್ತಿದೆ. ಇವತ್ತು ನಮ್ಮ ಜೊತೆ ಮಾತಾಡ್ತಕ್ಕಂತಹ ಅತಿಥಿಯೇ ಅವರು. ಈ ರಾಮಲಲ್ಲನ ಮೂರ್ತಿ ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಅಯೋಧ್ಯೆಯಲ್ಲಿ ಕಾಣ್ತಾ ಇದೆ ನೋಡಿ. ಆ ಒಂದು ರಾಮಲಲ್ಲನ ಮೂರ್ತಿಯ ಕೆತ್ತನೆಯನ್ನ ಅದೇ ಅಯೋಧ್ಯೆಯ 1 ಕಿಲೋಮೀಟರ್ ದೂರದಲ್ಲಿದ್ದಂತಹ ಆ ಒಂದು ವರ್ಕ್ಶಾಪ್ನಲ್ಲಿ ಮಾಡಿ ಇವತ್ತು ಆ ಸಂಪೂರ್ಣವಾಗಿ ಬಹಳ ಸುಂದರವಾಗಿ ರಾಮನ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನೆ ದಿನ ಇಡೀ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ, ನಾವು ಯಾವ ರಾಮನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ, ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಅಂತ. ಅದರ ಪ್ರತಿಯೊಂದು ಕೆತ್ತನೆಗಳಲ್ಲೂ ಕೂಡ ತನ್ನ ಕೈಯನ್ನಾಡಿಸಿ ತನ್ನ ಕಲೆಯನ್ನು ತೋರಿಸಿಕೊಟ್ಟಿರ್ತಕ್ಕಂತಹ ನಮ್ಮದೇ ಪುತ್ತೂರಿನವರಾಗಿರುವಂತಹ ಸುಮಂತ್ ಆಚಾರ್ಯ ಇವತ್ತಿನ ನಮ್ಮ ಗೆಸ್ಟ್. ಇಂತಹ ಒಂದು ಪುಣ್ಯದ ಕೆಲಸದಲ್ಲಿ ಭಾಗವಹಿಸಿಕೊಳ್ಳಬೇಕಿದ್ರೆ ಅವರ ಹಿಂದಿನ ಕಾಲದ ಅವರ ಪೂರ್ವಜರು ಮಾಡಿರುವಂತಹ ಪುಣ್ಯ ಅಂತಲೇ ನಾವು ಭಾವಿಸಿಕೊಳ್ಬಹುದು. ಬಹಳ ಸಣ್ಣ ವಯಸ್ಸಿನ ಹುಡುಗನಿಗೆ ಇಡೀ ಹಿಂದೂಸ್ತಾನವೇ ಕಾಯ್ತಾ ಇದ್ದಂತಹ ರಾಮಲಲ್ಲನ ಮೂರ್ತಿಯ ಒಂದು ಕೆತ್ತನೆಯ ಒಂದು ಕೆಲಸವನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಅವರನ್ನು ಇವತ್ತು ನಮ್ಮ ಗೆಸ್ಟ್ ಆಗಿ ಕರ್ಕೊಂಡು ಬಂದಿದ್ದೇವೆ. ಅವ್ರ ಜೊತೆ ಒಂದಷ್ಟು ಹೊತ್ತು ಮಾತಾಡೋಣ. ಹೇಗಿತ್ತು ಅವರ ಆ ಒಂದು ಅನುಭವಗಳು, ಎಷ್ಟು ಖುಷಿಯಾಗಿದ್ದಾರೆ, ಹಾಗೆಯೇ ಅಯೋಧ್ಯೆಯಲ್ಲಿ ಆ ಕೆಲಸವನ್ನ ಮಾಡಬೇಕಿದ್ರೆ ಅವರಲ್ಲಿದ್ದಂಥ ಹುಮ್ಮಸ್ಸು ಎಂತಹದ್ದು, ಮತ್ತೆ ಹೇಗೆ ಅವರು ಆ ಒಂದು ಅವಕಾಶವನ್ನ ಪಡ್ಕೊಂಡ್ರು, ಇದೆಲ್ಲವನ್ನು ಕೂಡ ಶ್ರೀಯುತ ಸುಮಂತ್ ಆಚಾರ್ಯ ಪುತ್ತೂರಿ ಅವರನ್ನ ಕೂರಿಸಿ ಮಾತನಾಡಿ ಅವ್ರ ಜೊತೆ ಅನುಭವವನ್ನ ಈಗ ಕೇಳ್ಕೊಂಡು ಬರೋಣ ಬನ್ನಿ.
ಆತ್ಮೀಯರೇ, ನನ್ನ ಜೊತೆಗೆ ಇಷ್ಟೊತ್ತು ನನ್ನ ಪರಿಚಯವನ್ನು ಮಾಡಿರುವಂತಹ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶ್ರೀಯುತ ಸುಮಂತ್ ಆಚಾರ್ಯ ಪುತ್ತೂರು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಗಿದ್ದೀರಾ? ಆರಾಮ. ಈ ಒಂದು ಹಿಂದೂ ಸಮಾಜ ಸಾಕಷ್ಟು ವರುಷಗಳ ಕನಸಾಗಿತ್ತು, ಸಾಕಷ್ಟು ವರ್ಷಗಳಿಂದ ಕಾದು ಕುಳಿತಿತ್ತು. ಎಷ್ಟೋ ಜನ ತನ್ನ ಪ್ರಾಣ ತ್ಯಾಗಗಳನ್ನು ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು, ಯಾಕಂದರೆ ರಾಮನ ಒಂದು ಜನ್ಮಸ್ಥಳದಲ್ಲಿ ರಾಮ ಮಂದಿರ ಆಗಬೇಕು ಅಂತ. ಆ ಹೋರಾಟಗಳ ಫಲವಾಗಿ ಜನವರಿ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ, ಜೊತೆಗೆ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ. ಇಂತಹ ಒಂದು ದೊಡ್ಡ ಅವಕಾಶವನ್ನ ಕೆತ್ತನೆಯ ಕೆಲಸದಲ್ಲಿ ತಮಗೆ ತೊಡಗಿಸಿಕೊಳ್ಳೋದಕ್ಕೆ ಆ ಶ್ರೀರಾಮಚಂದ್ರನ್ ತಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಲ್ವಾ? ಅದು ಸುಮಂತ್ ಆಚಾರ್ಯರವರಿಗೆ ಮಾತ್ರ ಹೆಮ್ಮೆ ಅಲ್ಲ, ನಿಮ್ಮ ನೆರೆಕೆರೆಯವರು ಅಂದ್ರೆ ಸುಳ್ಯ ಪುತ್ತೂರಿನ ನೆರೆಕೆರೆಯವರಾಗಿ ನಮಗೂ ಒಂದು ದೊಡ್ಡ ಒಂದು ಹೆಮ್ಮೆಯ ವಿಚಾರ. ಅದಕ್ಕಿಂತ ಮೊದಲು ಸುಮಂತ್ ಆಚಾರ್ಯ ಅಂದ್ರೆ ಯಾರು, ಪುತ್ತೂರಿನ ಎಲ್ಲಿಯವರು, ತಮ್ಮ ವಿದ್ಯಾಭ್ಯಾಸ ಏನು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಈ ಒಂದು ಕೆತ್ತನೆ ಕೆಲಸ ಬರೋದಕ್ಕೆ ತಾವು ಏನು ಕಾರಣ, ಒಂದು ಸ್ವಲ್ಪ ಪರಿಚಯವನ್ನು ಮಾಡೋಣ. ಓಂ ಗುರುಭ್ಯೋ ನಮಃ. ಜೈ ಶ್ರೀರಾಮ್, ಜೈ ಮಹಾಕಾಲ್. ನನ್ನ ಹೆಸರು ಸುಮಂತ್ ಆಚಾರ್ಯ ಅಂತ. ನಾನು ಈಗ ಪ್ರಸ್ತುತ ಪುತ್ತೂರಿನಲ್ಲಿ ವಾಸಿಸ್ತಿದ್ದೇನೆ. ತಂದೆ ಸುರೇಂದ್ರ ಆಚಾರ್ಯ ಅಂತ, ಅವರು ಡೆಕೋರೇಷನ್ ಕೆಲಸ ಮಾಡ್ತಾರೆ. ಅಮ್ಮ ಉಮಾವತಿ. ನಾನು ನನ್ನ ಸಣ್ಣದಿರುವಾಗ ಶಿಶು ಮಂದಿರ ಹಾಗೂ 1ನೇಯಿಂದ 10ನೇವರೆಗೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದೇನೆ. ಹಾಗೂ ಸಣ್ಣದಿರುವಾಗ ಸಂಘದ ಶಿಕ್ಷಣ. ಅದಾದಮೇಲೆ PUC ಡಿಪ್ಲೊಮಾ ಅಲ್ಲಿ ಸ್ವಲ್ಪ ಬ್ಯಾಕ್ ಓವರ್ ಆಗಿ ಅದನ್ನು ಬಿಟ್ಟು ಅದರ ನಂತರ ಕಾರ್ಕಳದಲ್ಲಿ ಕೆನರಾ ಬ್ಯಾಂಕ್ನ ಪ್ರಾಯೋಜಿತ ಆಗಿರುವಂಥ ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಶಿಲ್ಪ ಅಭ್ಯಾಸ ಕೇಂದ್ರ. ಅಲ್ಲಿ ಪ್ರಾರಂಭಿಕ ಹಂತದ ಶಿಲ್ಪಗಳು, ಮೂರ್ತಿ, ತಾಳಮಾನ ಹಾಗೂ ಡ್ರಾಯಿಂಗ್, ಈಗ ನವತಾಳದವರೆಗೆ, ಏಕತಾಳದಿಂದ ದಶತಾಳ ಅದರವರೆಗೆ ಆ ತಾಳಮಾನಗಳನ್ನು ಬೇಸಿಕನ್ನು ಕಲಿಸುವಂಥ ಒಂದು ಶಿಲ್ಪಾಭ್ಯಾಸ ಕೇಂದ್ರ ಅಲ್ಲಿ ಕಾರ್ಕಳದ. ಅಲ್ಲಿ 1.5 ವರ್ಷದ ಕೋರ್ಸ್ ಮಾಡಿದೆ. ಅದಾದಮೇಲೆ ಒಬ್ಬರು ಗುರುಗಳ ಮುಖೇನ, ನನ್ನ ಗುರುಗಳು ಚಿದಾನಂದರು ಅಂತ, ಅವರ ಮುಖೇನ ಈ ಸಾಂಪ್ರದಾಯಿಕ ಶಿಲ್ಪ ಗುರುಕುಲಕ್ಕೆ ಜಾಯ್ನ್ ಆದೆ ಬೆಂಗಳೂರಿಗೆ. ಅಲ್ಲಿ ಈಗ ಅಲ್ಲಿ ಜಾಯ್ನ್ ಆಗಿ ಈಗ 5 ವರ್ಷ ಆಯಿತು. ಈಗ 5 ವರ್ಷ ಜ್ಞಾನಾನಂದ ಗುರುಗಳು ಅವರ ಶಿಷ್ಯನಾಗಿ 5 ವರ್ಷದಿಂದ ಆಲಯ ಶಾಸ್ತ್ರದಲ್ಲಿ ಅಭ್ಯಾಸ ಮಾಡ್ತಾ ಡಿಗ್ರಿ ಕೋರ್ಸ್. ಓಕೆ. ಈ ಹಿಂದೆ ನಿಮ್ಮ ತಂದೆಗೆ ಡೆಕೋರೇಷನ್ ಕೆಲಸ ಮಾಡಿದ್ರು ಅಂತ ತಾವು ಹೇಳಿದ್ರೆ, ತಂದೆ ಕೂಡ ಈ ರೀತಿಯ ಕೆತ್ತನೆಗಳಲ್ಲಿ ತೊಡಗಿಸಿಕೊಂಡಿದ್ರು? ಇಲ್ಲ. ಪೂರ್ವಜರು ಮೊದಲಿನವ್ರು ಹೇಳ್ತಾರೆ, ಅಜ್ಜ ಚಿನ್ನದ ಕೆಲಸ ಮಾಡ್ತಿದ್ರು ಮುಳ್ಯದಲ್ಲಿ. ಅಲ್ಲೇ ಪ್ರಾರಂಭಿಕದಲ್ಲೇ ಅಜ್ಜ ಚಿನ್ನದ ಕೆಲಸ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಸ್ವಂತ ಮಾಡ್ಕೊಂಡಿದ್ರು. ಅವರ ಅಜ್ಜನವರು ಹೇಳ್ತಾರೆ, ಮತ್ತೆ ಅದಕ್ಕೆ ಪ್ರೂಫ್ ಏನಿಲ್ಲ. ನಿಮಗೆ ಈ ಕೆತ್ತನೆ ಕೆಲಸಗಳನ್ನ ಮಾಡಬೇಕು ಅಥವಾ ಕೆತ್ತನೆಯ ಬಗ್ಗೆ ನಿಮಗೆ ಒಂದು ಆಸಕ್ತಿ ಬರೋದಕ್ಕೆ ಮೂಲವಾದ ಕಾರಣ ಏನು? ಅಂದ್ರೆ ನೀವು ಡಿಪ್ಲೊಮಾ ಮಾಡ್ತಿರುವಾಗ ಸ್ವಲ್ಪ ಬ್ಯಾಕ್ ಅವರ್ ಆಯ್ತು, ಆ ಸಂದರ್ಭದಲ್ಲಿ ಕೆಲಸಗಳಿರಲಿಲ್ಲ, ಏನೋ ಒಂದು ಮಾಡಬೇಕು ಅಂತ ಹೇಳ್ಕೊಂಡು ಸೇರಿದ್ರೆ ಅಥವಾ ನಿಮಗೆ ಮೊದಲಿಂದಲೇ ಆಸಕ್ತಿ ಇತ್ತಾ ಅಂತ? ನನಗೆ ಸಣ್ಣದಿರುವಾಗ ಡ್ರಾಯಿಂಗ್ ಮಾಡೋದು ಇಂಟ್ರೆಸ್ಟ್. ಶಾಲೆಯಲ್ಲೆಲ್ಲ ಎಲ್ಲರೂ ಮಾಡ್ತಿರುವಾಗ ಒಂದ್ಸಲ ಚಂದ ಆಯ್ತು, ಅದರ ಮೇಲೆ ನನಗೆ ಮಾಡ್ಲಿಕ್ಕೆ ತಾಕತ್ತುಂಟು ಅಂತ ಆಗ ಖಂಡಿತ. ಅಂದ್ರೆ ರುಕ್ಮೈ ಸರ್ ಅಂತ ಇದ್ರು ನಮ್ಗೆ, ಅವರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು, ನಂಗೆ ಇವಾಗಲೂ ನೆನಪು. ಅದಾದ್ಮೇಲೆ ತಂದೆ ಹೇಳಿದ್ರು, ನೀನು ನೋಡು ಇಲ್ಲಿ ಹೀಗೆ ಒಂದು ಕಾರ್ಕಳದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಉಂಟು, ಹೋಗು. ನಾನು ಹೇಳಿದೆ ಅಂತ ಮಾಡಬೇಡ ಮಾರೆ, ನೀನು ಹೋಗು, ನಿಂಗೆ ಇಂಟ್ರೆಸ್ಟ್ ಉಂಟಿದ್ದೆ ಮಾಡು, ಇಲ್ಲಾಂದ್ರೆ ನೀನು ಏನು ಮಾಡ್ತೀಯ ಆಲೋಚನೆ ಮಾಡು. ನನಗೆ ಆಗ ಆ್ಯನಿಮೇಷನ್ ಅಲ್ಲೆಲ್ಲ ಭಯಂಕರ ಇಂಟ್ರೆಸ್ಟ್. ಈಗ ಆನ್ ಗೋಯಿಂಗ್ ಫುಲ್, ಈಗ ಎಲ್ಲ ಮೊಬೈಲ್ ಎಲ್ಲ ಆ್ಯನಿಮೇಷನ್ ಅದೇ ಇರುತ್ತೆ ಅಂತ. ಆಗ ಅದಕ್ಕೆ ಹೋಗುವಂಥ ಪ್ಲ್ಯಾನ್ ಇತ್ತು. ಬಟ್ ಇದನ್ನು ನೋಡಿದೆ, ಅಲ್ಲಿ ಹೋಗಿ ಒಂದು ವುಡ್ಡಲ್ಲಿ ಒಂದು ಮಾಡಿಟ್ಟಿದ್ರು, ಹೋಗುವಾಗ ಎದುರು ಇಟ್ಟಿದ್ರು. ಅದನ್ನು ತುಂಬ ನೋಡಿದೆ, ಹಾಗೇನೋ ಅನಿಸಿತ್ತು, ಇದರಲ್ಲಿ ಏನೋ ಇದೆ, ನಾನು ಮಾಡ್ಬೋದು, ಡ್ರಾಯಿಂಗ್ ಹೇಗೂ ಬರ್ತದೆ ನನಗೆ, ಮಾಡ್ಬೋದು. ಅಲ್ಲಿ ಹೋಗಿ ಏನಾದರೂ ಇದರಲ್ಲಿ ಮರ್ಯಾದೆನೂ ಸಿಗುತ್ತೆ, ಸ್ವಲ್ಪ ಜೀವನಕ್ಕೆ ಸಂಪಾದನೆ ಇರುತ್ತೆ. ಮತ್ತೆ ಎಲ್ಲರೂ ಹೇಳ್ತಾರೆ ಆ ವಿಷಯವನ್ನು, ಈ
ಗೊತ್ತಿರೋರು ಎಲ್ಲರೂ ಹೇಳ್ತಾರೆ ಈ ವಿಷಯ ಈ ಮಾಡಿದ್ರೆ ಹೀಗೆ ಇರ್ತದೆ ಮರ ಲೈಫ್ ಅಂತ ಹಾಗೆ ಹೇಳಿದ್ರು. ಹೌದು. ಹಾಗಾಗಿ ಅಲ್ಲಿ ಕಲ್ತ್ರಿ, ನಿಮ್ಮ ಸ್ವ ಆಸಕ್ತಿಯಿಂದ ತಂದೆ ಕೂಡ ಒಂದು ಸ್ವಲ್ಪ ಸ್ಪಾರ್ಕ್ ಕೊಟ್ಟರು ನಿಮಗೆ ಹೋಗಿ ಅಂತ, ಮತ್ತೆ ನಂತರ ಬೆಂಗಳೂರಿಗೆ ಹೋದ್ರಿ. ಎಸ್, ಇವಾಗ ನಾವು ಡೈರೆಕ್ಟ್ ಆಗಿರುವಂತ ವಿಚಾರವನ್ನ ಬರೋಣ. ದೊಡ್ಡ ಒಂದು ಅವಕಾಶ ಸಿಕ್ಕಿತ್ತು ಅಂತ ನಿಮಗೆ ನಾನು ಹೇಳಿದೆ. ನಮ್ಗೆಲ್ಲೂ ಕೂಡ ಒಂದು ಹೆಮ್ಮೆಯ ವಿಚಾರಣೆ ಅದು. ಸೊ ತಾವು ಕೂಡ ಭಾಗವಹಿಸಿರಿ ನಿಮ್ಮೊಂದು 10 ತಂಡದ ಜೊತೆಗೆ. ಅಂದ್ರೆ ಇದೆಲ್ಲ ಆಗೋದಕ್ಕೆ ಜ್ಞಾನಾನಂದ ಗುರುಗಳೇ ಮುಖ್ಯವಾದ ಕಾರಣ, ಜೊತೆಗೆ ಸಾಂಪ್ರದಾಯಿಕ ಶಿಲ್ಪ ಗುರುಕುಲ ಬೆಂಗಳೂರು ಕೂಡ ಬಹಳ ಮುಖ್ಯವಾದಂತ ಕಾರಣ. ನೀವು ಕೂಡ ಒಂದು ಕಲ್ಲಾಗಿದ್ರಿ, ನಿಮ್ಮನ್ನೊಂದು ಶಿಲೆಯಾಗಿ ಮಾಡಿರುವಂತಹದ್ದು ಇವತ್ತು ಸಾಂಪ್ರದಾಯಿಕ ಶಿಲ್ಪ ಗುರುಕುಲ ಅಲ್ವಾ? ಸೊ ಈ ಒಂದು ಅಯೋಧ್ಯೆಯ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಮುಂಚಿತವಾಗಿ ಕೆತ್ತನೆಗಳು ಪ್ರಾರಂಭ ಕೆಲಸ ಆಯಿತು. ಸೊ ಅದು ನಿಮಗೆ ಹೇಗೆ ಅವಕಾಶ ಸಿಕ್ಕಿತ್ತು? ಆ ತಂಡದಲ್ಲಿ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿದ್ರು? ನಿಮ್ಮ ಬಗ್ಗೆ ಆ ಗುರುಗಳಿಗೆ ಅಷ್ಟು ಯಾಕೆ ಒಂದು ನಂಬಿಕೆ? ನಿಮ್ಮ ಕೆತ್ತನೆಯಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ? ಕೆತ್ತನೆಯಲ್ಲಿ ಅಂದರೆ ನಾವು ಮಾಡುವಂಥದ್ದು ಶಾಸ್ತ್ರ ಆಧಾರಿತ ಕೆತ್ತನೆಗಳು. ಈಗ ಎಲ್ಲರೂ ಮಾಡ್ತಾರೆ, ಈಗ ಮಾಡರ್ನ್ ಆರ್ಟಿಸ್ಟ್ಗಳಿದ್ದಾರೆ, ನೋಡ್ತಾರೆ ಮಾಡ್ತಾರೆ, ನೋಡಿದ್ದನ್ನೇ ತದ್ರೂಪ ಮಾಡ್ತಾರೆ. ಆದರೆ ಶಾಸ್ತ್ರದಲ್ಲಿ ತಾಳಮಾನ ಅಂತ ಹೇಳೋ ವಿಷಯಗಳುಂಟು. ದೇವರು ಇಂಥದೇ ತಾಳದಲ್ಲಿ ಬರಬೇಕು. ಅಂದರೆ ಸಂಗೀತ ಸ್ವರಗಳು ಹೀಗೆ ಇದ್ದರೆ ಚಂದ, ಹಾಗೆ ಮೂರ್ತಿ ಇದೇ ತಾಳಮಾನದಲ್ಲಿ ಬಂದರೆ ಚೆನ್ನಾಗಿರ್ತದೆ. ಈಗ ಗಣಪತಿಯಾಗೆ ಶಿವ ಇರಲಿಕ್ಕಿಲ್ಲ. ಯಾಕೆ? ಗಣಪತಿ ಪಂಚತಾಳದಲ್ಲಿರ್ತಾನೆ, ಶಿವ ಉತ್ತಮ ದಶತಾಳದಲ್ಲಿರ್ತಾನೆ. ಆದ ಕಾರಣ ಆ ತಾಳಮಾನಗಳ ಅಂದರೆ ಚೇಂಜಸ್ನಿಂದ ಶೇಪ್ಗಳು ಚೇಂಜ್ ಆಗಲಿಕ್ಕೆ ಶುರುವಾಗ್ತದೆ. ಆ ಚೇಂಜಸ್ ಮತ್ತು ಮೂಲ ಉದ್ದೇಶಗಳನ್ನು ನಮಗೆ ಫಸ್ಟ್ ಪಾಠಗಳು ದೇವರನ್ನು ಯಾಕೆ ಪೂಜೆ ಮಾಡಬೇಕು ಅಂತ ಬೇಸಿಕ್ನಿಂದ ಹಿಡಿದದು ತುಂಬ ಡೀಪ್ ನಾಲೆಜಲ್ಲಿ ನೆಕ್ಸ್ಟ್ ಮೇಲಕ್ಕೆ ನಾವು ಒಂದು ಪಾಠದಿಂದ ಇನ್ನೊಂದು ಮುಂದುವರಿಯುವಾಗ ತುಂಬ ಡೀಪ್ ನಾಲೆಜಿಗೆ ಕರ್ಕೊಂಡು ಹೋಗ್ತಾರೆ. ಓಕೆ, ಅದರಲ್ಲಿ ನೀವು ಅಷ್ಟು ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಪಾಠ ಅರ್ಥ ಆಗ್ತದೆ, ಆ ಪಾಠ ಶಿಲ್ಪ ರೂಪಕ್ಕೆ ಬರ್ತದೆ. ಇನ್ವಾಲ್ವ್ಮೆಂಟ್ ಇಲ್ಲದಿದ್ರೆ ಆ ಶಿಲ್ಪ ರೂಪಕ್ಕೆ ಬರುವುದಿಲ್ಲ. ಈಗ ನೀವು ಬೆಂಗಳೂರಿನಿಂದ ಅಯೋಧ್ಯೆಯವರೆಗೆ ಹೋಗಿ ಆ ಕೆಲಸದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್, ನಿಮ್ಮ ಒಂದು ಅದಕ್ಕೆ ನೀವು ಆಗಿರ್ತಕ್ಕಂತಹ ಪರಾಕಾಯ ಪ್ರವೇಶ, ಸೊ ಅದರ ಬಗ್ಗೆ ನಾನು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ನೀವು ನೋಡಿರುವಂತಹ ಒಂದು ಧರ್ಮ, ಇಡೀ ಹಿಂದೂ ಧರ್ಮ ಕಾಯ್ತಾ ಇದ್ದಂತಹದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು, ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆಗಬೇಕು ಅಂತ. ಈ ನೀವು ಹೋಗಿ ಮಾಡಿರ್ತಕ್ಕಂಥದ್ದು ಕೆಲಸ ನಂತರ ಮೊದಲು ನಾನು ಹಿಂದುತ್ವ, ನಾನು ಈ ಸನಾತನದ ಒಳಗೆ ನಾನು ನುಗ್ಗಬೇಕು, ನನ್ನ ಮೈಯ ಒಳಭಾಗದಲ್ಲಿ ಸನಾತನದ ಶಕ್ತಿ ಬರಬೇಕು, ರಾಮನನ್ನು ನಾನು ಆಹ್ವಾನ ಮಾಡಿಕೊಳ್ಳಬೇಕು. ನಿಮ್ಮ ಪ್ರಕಾರ ಈ ಸನಾತನದ ಶಕ್ತಿ ನಿಮ್ಮೊಳಗೆ ಎಷ್ಟಿದೆ? ಸನಾತನದ ಪವರ್ ಎಷ್ಟಿದೆ? ರಾಮನ ಹೆಸರನ್ನ ಹೇಳಿದಾಗ ಸುಮಂತಾಚಾರ್ಯ ಒಳಗೆ ಬರ್ತಕ್ಕಂಥ ಒಂದು ಶಕ್ತಿ ಅಂತಹದ್ದು, ಅದನ್ನು ಆಹ್ವಾನ ಮಾಡಿಕೊಂಡು ನೀವು ಹೇಗೆ ಕೆಲಸದಲ್ಲಿ ತೊಡಗಿಕೊಂಡ್ರಿ? ಏನು ತಮ್ಮ ಪ್ರಕಾರ ಒಂದು ಸನಾತನದ ಶಕ್ತಿ ಅಂತ ಹೇಳಿದ್ರೆ? ಸನಾತನ ಅಂತ ಹೇಳಿದ್ರೆ ಶಕ್ತಿ, ಅದು ಸ್ವಲ್ಪ ಶಕ್ತಿ ಅಂತ ಹೇಳುವಾಗ ಅದು ತುಂಬ ಶಕ್ತಿಗಳಲ್ಲಿ ತುಂಬ ಟೈಪ್ ಇದೆ. ಶಾಂತವೂ ಶಕ್ತಿಯೇ, ಶಾಂತದಿಂದ ಇರೋದು ಶಕ್ತಿಯೇ, ಉಗ್ರದಿಂದ ಇರೋದು ಶಕ್ತಿಯೇ. ಆದರೆ ನಾವು ರಾಮ ಅಂತ ಹೇಳುವಾಗ ನಮಗೆ ಎನರ್ಜಿ ಫುಲ್ ಇರ್ತದೆ. ಆದರೆ ರಾಮನನ್ನು ತುಂಬ ಸ್ವರೂಪದಲ್ಲಿ ನೋಡ್ತೇವೆ ನಾವು. ಯಾವ ಸ್ವರೂಪದಲ್ಲಿ ನಮಗೆ ಹೇಗೆ ಬೇಕು ಆ ರೀತಿ ನಾವು ತಿಳ್ಕೊಳ್ಬೇಕು. ಆದ ಕಾರಣ ಎನರ್ಜಿ ನಮಗೆ ಕಷ್ಟ ಬಂದಾಗ ನಾವು ಎದ್ದೇಳ್ತೇವೆ, ಆದರೆ ಆರಾಮದಲ್ಲಿರುವಾಗ ರಾಮ ಅಂತ ಹೇಳಿರ್ತೇವೆ. ಆ ಟೈಪ್ ನಮಗೆ ಯಾವಾಗ ಹೇಗೆ ಬೇಕು, ಭಗವಂತನ ಮೂಲ ಇದೆ. ಹಾಗೆ ನಾವು ಈಗ ಫೇವ್ರೆಟ್ ಗಾಡ್ ನನಗೆ ಶಿವ, ನಾನು ಯಾಕೆ ಶಿವನನ್ನು ಪೂಜೆ ಮಾಡ್ತೇನೆ? ನನಗೆ ಯಾಕೆ ಅಂತ ಹೇಳಿದ್ರೆ ಅವನ ತತ್ವಗಳನ್ನು ನನ್ನ ಲೈಫಲ್ಲಿ ಅಳವಡಿಸ್ಕೊಡು. ಅವ ಹೇಗೆ ಲೈಫ್ ಮಾಡಿದ, ಅವ ಏನನ್ನೆಲ್ಲ ಹೇಳಿಕೊಟ್ಟ ಲೈಫಲ್ಲಿ, ಹಾಗೆ ಯೋಗ ಹೇಳಿಕೊಟ್ಟ, ಮಂತ್ರಗಳನ್ನು ಹೇಳಿಕೊಟ್ಟ, ಹೀಗೆ ಇರಬೇಕು ಲೈಫಲ್ಲಿ, ಹೀಗೆ ಇರಬೇಕು. ಅವ ಹೇಗೆಲ್ಲ ಇದ್ದ, ಅವನ ಸುಮಾರು ಅವತಾರಗಳುಂಟು, ಶಾಂತ, ಉಗ್ರ ಎಲ್ಲವೂ ಇದೆ. ಆದ ಕಾರಣ ನಮಗೆ ನಾವು ಯಾವ ಟೈಮಲ್ಲಿ ನಾವು ಹೇಗಿರಬೇಕು, ಭಕ್ತಿ ಮೈನ್ ಮುಖ್ಯ. ಭಕ್ತಿ ಇಲ್ಲದಿದ್ದರೆ ಯಾವುದೂ ಇಲ್ಲ. ಫಸ್ಟ್ ಶರಣಾಗತಿ ಆದರೆ ಎಲ್ಲವೂ ನಮಗೆ ಸಿಗ್ಲಿಕ್ಕೆ ಶುರು ಆಗುತ್ತೆ, ಅನುಗ್ರಹ ಆಗ್ಲಿಕ್ಕೆ ಶುರು ಆಗುತ್ತೆ. ರಾಮನನ್ನು ಮಾಡುವಾಗ ನಾನು ಹಾಗೆ ಇದ್ದೆ, ಒಳ್ಳೆ ರಾಮ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೆ. ಈಗ ಎಲ್ಲ ಚಂದ ಸ್ವರಗಳಿರುವ ಸಿಂಗರ್ಸ್ ಇದ್ದಾರೆ, ಅವರ ಸಾಂಗನ್ನು ಕೇಳಿಕೊಂಡು ಚಂದದಲ್ಲಿ ರಾಮನ ವಿಗ್ರಹನ ಕೆತ್ತನೆ ಮಾಡಲಿಕ್ಕೆ ಅದು ಹಾಗೆ ಬರ್ತಾ ಇತ್ತು. ಸರ್ ಹಾಗೆ ಹೇಳ್ತಿದ್ರು, ಒಳ್ಳೆ ಮೂಡ್ ಸೆಟ್ ಮಾಡಿಕೊಂಡು ವರ್ಕ್ ಮಾಡು. ಇಲ್ಲದ್ರೆ ನಮಗೆ ಆ್ಯಕ್ಚುಲಿ ಒಳ್ಳೆ ವಿಗ್ರಹಗಳನ್ನು ಮಾಡುವಾಗ ಧ್ಯಾನ ಶ್ಲೋಕ ಅಂತ ಇರ್ತದೆ, ಆ ಧ್ಯಾನ ಶ್ಲೋಕಗಳನ್ನು ಪಠಿಸಿಕೊಂಡೇ ಹೇಳಬೇಕಾಗಿರುವಂಥದ್ದು. ನಾವು ಈಗ ಮಾಡರ್ನ್ ಇರುವ ಕಾರಣ
ಧ್ಯಾನ ಶ್ಲೋಕವನ್ನು ನಾನು ಹೇಳ್ಬೋದು. ಆದ ಕಾರಣ ಭಕ್ತಿಗೀತೆಗಳನ್ನು ಕೇಳುವಾಗ ಆರಾಮದಲ್ಲಿ ವರ್ಕ್ ಮಾಡುವ ಒಂದು ಮೂಡ್ ಸೆಟ್ ಇರ್ತದೆ. ಹಾಗೆ ವರ್ಕ್ ಮಾಡಲಿಕ್ಕೆ ಶುರು ಮಾಡಿದ್ರಿ. ಓಕೆ. ಅಯೋಧ್ಯೆಯಲ್ಲಿ ಹೋಗಿ ಸುಮಾರು ಅಯೋಧ್ಯೆಯ ರಾಮ ಮಂದಿರ ಏನಿದೆ ಅದಕ್ಕೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈಚೆ ಇದ್ರಿ ಅಂತ ತಾವು ಹೇಳಿದ್ರಿ. ಪ್ರಥಮ ದಿನದ ಕೆಲಸದಿಂದ ಅಂತಿಮವಾಗಿ ಟಚ್ ಕೊಡೋವರೆಗೆ ಹೇಗೆ ನಡೀತಾ ಅದ್ರ ಒಳಗೆ, ವರ್ಕ್ಶಾಪ್ ಒಳಗೆ ಹೇಗಿತ್ತು ನಿಮ್ಮ ಒಂದು ಅನುಭವಗಳು? ಅಂದ್ರೆ ಫಸ್ಟಿಗೆ ನಾವು ಪೀಠದ ಕೆಲಸಕ್ಕೆ ಹೋದದ್ದು. ಆ ಪೀಠದ ಕೆಲಸದಲ್ಲಿ 4 ಜನ ಆ ಕಡೆ ಈ ಕಡೆ ಮಾಡುವಾಗ ತುಂಬಾ ಇಷ್ಟು ಡಿಸ್ಟರ್ಬ್, ಒಬ್ಬ ಸುಮ್ಮನೆ ಕೂತ್ಕೊಂಡಿರ್ಬೇಕು. ಆದ ಕಾರಣ ಲಲ್ಲನ ಮೂರ್ತಿ ತುಂಬ ದೊಡ್ಡದು, ಅದರಲ್ಲಿ ಒಂದು 6 ಜನ ಒಟ್ಟಿಗೆ ಕೆಲಸ ಮಾಡ್ಬೋದು. ಸರ್ ಮೇನ್ ವರ್ಕ್ ಮಾಡ್ತಾಯಿದ್ರು. ಪೀಠ ಸೇರಿ ಅದರ ಇಂಚು 51 ಇಂಚು ಪದ್ಮಪೀಠ ಬರುತ್ತದೆ, ಅದ್ರ ಕೆಳಗೆ ಒಂದು ಬೇಸ್ ಪೀಠ ಇರ್ತದೆ. ನಾವು ಜಾಸ್ತಿ ಮೇನ್ ವರ್ಕ್ಸ್ ಎಲ್ಲ ಸರಿಂದ ಅಂದರೆ ಅವರ ಟಚ್, ಅದು ಅವರ ಕೈ, ಎಲ್ಲರ ಕೈ ಒಂದೇ ಟೈಪ್ ಇರೋಲ್ಲ, ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ವರ್ಕ್ ಮಾಡುವಂಥದ್ದು. ಮೇನ್ ವರ್ಕ್ ಲಲ್ಲನ ಎಲ್ಲ ವರ್ಕ್, ಆಭರಣದಲ್ಲೆಲ್ಲ ವಿನ್ಯಾಸಗಳನ್ನು ಅರುಣ್ ಸರೇ ಮಾಡ್ತಿದ್ರು. ನಮಗೇನು ಪ್ರಭಾವಳಿಯ ವರ್ಕ್, ಡೆಪ್ತ್ ವರ್ಕ್ಗಳು ಮತ್ತು ಪಾಲಿಷಿಂಗ್ ವರ್ಕ್ ಮೇನ್. ಅದನ್ನು ವರ್ಕ್ ಆದಮೇಲೆ ಅದು ಹೇಗೆ ಅಂತೇಳಿ ಒಂದು ವರ್ಕ್ ಆದಮೇಲೆ ಪಾಲಿಷ್ ಮಾಡಬೇಕು, ಮತ್ತು ವಾಪಸ್ಸು ಅದನ್ನು ಕರೆಕ್ಷನ್ ಮಾಡಬೇಕು. ಸರ್ ಕರೆಕ್ಷನ್ ಮಾಡ್ತಾರೆ, ಮತ್ತು ವಾಪಸ್ಸು ಅದನ್ನು ವರ್ಕ್ ಮಾಡಬೇಕು. ನಾವು ಸ್ವಲ್ಪ ದಿನ ಬೆಳಗ್ಗೆ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ನೈಟ್ ಶಿಫ್ಟಿಗೆ ಹೋದೆ ಹುಡುಗರೆ. ನಮಗೆ ಒಂದು ಹುಡುಗರು ಅಂತ ಹೇಳುವಾಗ ಒಂದು ಎನ್ವೈರನ್ಮೆಂಟ್ ಸೆಟ್ ಇರುತ್ತದೆ. ಯಾಕಂದರೆ ವರ್ಕ್ ಮಾಡುವಾಗ ಮೂಡ್ ಇಂಪಾರ್ಟೆಂಟ್, ಕಾನ್ಸಂಟ್ರೇಷನ್ ಮೇನ್, ಧ್ಯಾನ. ಅದು ಶಿಲ್ಪ ಅಂತ ಹೇಳಿದರೆ ಶಿಲ್ ಸಮಾಧವು ಅಂತ ಅದರ ಅರ್ಥ. ಶಿಲ್ ಸಮಾಧವು ಅಂತ ಹೇಳಿದರೆ ಶಿಲ್ಪ ಮಾಡಿದವನಿಗೂ ನೋಡುವವನಿಗೂ ಅದು ಸಮಾಧಿ ಸ್ಥಿತಿಯನ್ನು ಕೊಡಬೇಕು, ಆನಂದನ ಸ್ಥಿತಿಯನ್ನು ಕೊಡಬೇಕು, ಮೋಕ್ಷವನ್ನು ಕೊಡಬೇಕು. ಈಗ ದೇವರನ್ನು ನೋಡಿದರೆ ನಮಗೇನು ಅನಿಸ್ತದೆ, ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಏನೋ ಕಷ್ಟ ಇರ್ತದೆ, ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅಬ್ಬಾ ಆರಾಮ, ನನ್ನ ತಲೆಯಲ್ಲಿದ್ದದನ್ನು ಕೆಳಗಿಟ್ಟು ಬಂದೆ ಅಂತ ಹಾಗೆ ಅಂತ ಅನಿಸ್ತದೆ. ಆ ಸ್ಥಿತಿಯನ್ನು ಕೊಡಬೇಕಾದದ್ದು ನಮ್ಮ ಧರ್ಮ. ಆ ಧರ್ಮ ಆ ಅಲಂಕಾರ ಸಹಿತವಾಗಿ ಸುಂದರ ಲಕ್ಷಣ ಇರುವ ಮೂರ್ತಿಯನ್ನು ನಿರ್ಮಾಣ ಮಾಡುವಂಥದ್ದು ನಮ್ಮ ಕೆಲಸ. ಆ ಕೆಲಸವನ್ನು ಸರಿಯಾಗಿ ಮಾಡಿಕೊಂಡು ಹೋಗ್ಬೇಕಲ್ಲ. ಇದು ಯಾರಿಗೂ ಸಾಕಷ್ಟು ಲಕ್ಷಾಂತರ ಜನರಿಗೆ ಈ ಅವಕಾಶ ಬೇಕಪ್ಪ ಅಂತ ಕಾಯ್ತಾ ಇದ್ರು, ತಮಗೆ ಸಿಕ್ಕಿದೆ ಅವಕಾಶ. ಸೊ ಎಷ್ಟು ಖುಷಿ ಇದೆ ಮನಸ್ಸಿಗೆ? ನಾನು ಅದೇ ಸರ್ ಫಸ್ಟಿಗೆ ಆಪರ್ಚುನಿಟಿ ನಂಗೆ ಸರ್, ನಮ್ಮಲ್ಲಿ ಒಬ್ಬರು ಕೀರ್ತಿ ಸರ್ ಅಂತ ಇದ್ದಾರೆ, ಅವರು ಇಂಗ್ಲೀಷ್ ನನಗೆ ಪಾಠ ಮಾಡ್ತಾರೆ ಅಲ್ಲಿ. ಅವರು ಬಂದು ಅವರು ತುಂಬ ಇನ್ಸ್ಪಿರೇಷನ್ ನನಗೆ, ಅವರು ತುಂಬ ಮೋಟಿವ್ ಮಾಡ್ತಾರೆ ನನಗೆ. ವರ್ಕ್ ಮಾಡಿದರು, ವರ್ಕ್ ಮಾಡು, ನಿಂಗೆ ಚೆನ್ನಾಗಿದೆ, ಒಳ್ಳೆ ವರ್ಕ್ ಮಾಡ್ತೀನಿ, ನೀನು ವರ್ಕ್ ಮಾಡು. ಹಾಗೆ ಪ್ರತಿ ಸಲ ಬಂದಾಗಿರು. ಒಂದಿನ ಬಂದರು, ನಾನು ಡ್ರಾಯಿಂಗ್ ಮಾಡ್ತಾಯಿದ್ದೆ, ಎಕ್ಸಾಮ್ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಸುಮ್ಮನೆ ನೋಡ್ತಾಯಿದ್ರು, ಹೀಗೆ ನೋಡ್ತಾಯಿದ್ರು. ನೋಡಿ ಈಗ ಒಂದು ಆಪರ್ಚುನಿಟಿ ಉಂಟು, ಅರುಣ್ ಸರ್ ಹೀಗೆ ಕರಿತಾ ಇದ್ದಾರೆ, ಅವ್ರಿಗೆ ಹುಡುಗರು ಬೇಕಂತೆ, ಹೋಗ್ತೀಯಾ ಅಂತ ಕೇಳಿದರು. ನಾನು ಹೇಳಿದೆ ಇಲ್ಲ ಸರ್, ನಂಗೆ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಸಣ್ಣ ಕೆಲಸ ಮಾಡಿದವ, ಅಷ್ಟೆಲ್ಲ ದೊಡ್ಡ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಡ ಮಾರೆ, ನೀನು ಹೋಗು, ಸರ್ ಇದು ಮಾಡ್ತಾರೆ, ಅವ್ರ ಜೊತೆ ಮಾತಾಡು. ಹಾಗೆ ಆವಾಗಲೇ ಕಾಲ್ ಮಾಡಿ ಕೊಟ್ಟರು, ಮಾತಾಡಿದೆ. ಸರ್ ಇಲ್ಲ ಬಾ ನಾನು ಹೇಳ್ಕೊಡ್ತೀನಿ, ನೀನು ಮಾಡು ಅಂತ ಹೇಳಿದರು. ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿರ್ಬೋದು. ಹಾಗೆ ಮಾತಾಡಿದೆ. ಮತ್ತು ಒಟ್ಟಿಗೆ ಜೊತೆಗಿದ್ದ ಗುರುಗಳಿದ್ದರು, ಚಿನ್ನಾನಂದ ಗುರುಗಳು, ಅವರು ಹೇಳಿದರು ಮಾಡು ಅಂತ. ನಾವಲ್ಲಿ ಒಂದು ಟೀಮ್ ಸೆಟ್ ಮಾಡಿದ್ದೆವು, ಹೋದೆವು. ಓಕೆ, ಹಾಗಿದ್ರೆ ಇವತ್ತು ಜನವರಿ 22ನೇ ತಾರೀಕಿಗೆ ಅಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಆ ಪ್ರಾಣ ಪ್ರತಿಷ್ಠೆ ಆಗುವಂತಹ ಆ ಒಂದು ಮೂರ್ತಿ ಏನಿದೆ ಅದರಲ್ಲಿ ತಮ್ಮ ಸಂಪೂರ್ಣವಾಗಿರುವಂತಹ ಕೈ ಓಡಾಡಿದ ತಮ್ಮ ಕೆಲಸ ಆಗಿದೆ. ಹೌದು, ಪ್ರಭಾವಳಿಯಲ್ಲೆಲ್ಲ ಆರಾಮ್ಸೆ ಓಡಿಸಿದ್ದಾನೆ ಕೈ ಎಲ್ಲ ಕಡೆ. ಅಲ್ಲಿ ಅಲಂಕಾರಿಕ ಬಳ್ಳಿಗಳಿದೆ, ಈಗ ನೋಡ್ತಿದ್ದೀರಿ ಬಳ್ಳಿಗಳು, ಅದರಲ್ಲಿ ಕೆಲವು ಸಣ್ಣ ಸಣ್ಣ ಮೂರ್ತಿಗಳಲ್ಲಿ ವರ್ಕ್ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ವೇಸ್ಟ್ ಪೀಸ್ಗಳನ್ನು ತೆಗಿಬೇಕು. ರಾಮನ್ ಕಲ್ಲನ್ನು ರಾಮ ಅದರೊಳಗಿರ್ತಾನೆ, ನಾವು ಅದನ್ನು ರಿಮೂವ್ ಮಾತ್ರ ಮಾಡೋ ಕೆಲಸ. ಆ ಕೆಲಸವನ್ನು ಚೆನ್ನಾಗಿ ಮಾಡಿದ್ವಿ. ಎಲ್ಲ ವೇಸ್ಟ್ ಅನ್ನಲ್ಲಿ ತೆಗಿಬೇಕು, ಅದನ್ನ ಚಂದ ಮಾಡ್ಬೇಕಲ್ಲ, ಅದನ್ನೆಲ್ಲ ಮಾಡ್ಕೊಂಡಿದ್ದೀರಲ್ವಾ? ಓಕೆ, ನಿಮ್ಮೊಂದು ತಂಡದಲ್ಲಿ ಒಂದು 10 ಜನ ಇದ್ರು. ಈ ರೀತಿಯ ಮೂರ್ತಿಗಳನ್ನ ಮಾಡೋದಕ್ಕೆ ಬೇರೆ ಬೇರೆ ತಂಡಗಳು ಕೂಡ ಅಲ್ಲಿ ಇದ್ರು. ಅಂದ್ರೆ ಕೊನೆಗೆ ಫೈನಲ್ ಆಗಿರುವಂತದ್ದು ತಾವು ತಮ್ಮ ತಂಡ ಮಾಡಿರ್ತಕ್ಕಂತಹ ಮೂರ್ತಿ. ಮೂರು ಟೀಮ್ನವರು ಇದ್ರು. ರಾಜಸ್ಥಾನದವರು ವೈಟ್ ಮಾರ್ಬಲ್ ಅಲ್ಲಿ ಮಾಡ್ತಾ ಇದ್ರು, ಮತ್ತೆ GL ಭಟ್ ಸರ್ ಅಂತ ಅವರ ಟೀಮ್, ಮತ್ತೆ ವಿಪಿನ್ ಸರ್ ಅವರೊಬ್ರು ಜೊತೆಗಾಗಿ ಮಾಡ್ತಿದ್ರು. ನಮ್ಮ ಸರ್ ಟೀಮ್. ಇವಾಗ ಅಲ್ಲಿ ಪ್ರಾಣ ಪ್ರತಿಷ್ಠೆಗೆ ತಯಾರಾಗಿರುವಂತದ್ದು ತಾವು ಕೆಲಸ ಮಾಡಿರುವಂತಹದ್ದು ಶ್ರೀರಾಮ ಅವಕಾಶ ಕೊಟ್ಟಿರ್ತಕ್ಕಂತಹ ಮೂರ್ತಿ ಅಲ್ವಾ? ಇವತ್ತು ನಿಮ್ಮದೇ ಒಂದು ಮಾಡಿರುವಂತಹ ಮೂರ್ತಿ ಆಯ್ಕೆ ಆಗಿದೆ, ಅಲ್ಲಿ ನಾಲ್ಕು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ನಿಮ್ಮ ತಂಡಕ್ಕೆಲ್ಲ ಎಷ್ಟು ಖುಷಿ ಇದೆ ಇವತ್ತು? ಎಲ್ಲರೂ ಕಾಲ್ ಮಾಡಿ
ಹೇಳ್ತಾ ಇದಾರೆ ನೀವು ಮಾಡಿದ ಮೂರ್ತಿ ಅವರವರೇ ಹೇಳುದು ನೀನ್ ಮಾಡಿದ ಮೂರ್ತಿ ಅಂತ. ಏನ್ ಗುರುಗಳೇ ನೀವು ಅಂತ, ನಾವು ಮಾಡಿದ ಮೂರ್ತಿ ಅಲ್ಲ ಸುಮ್ನೆ ಅಷ್ಟು ಖುಷಿಯಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರ ಜೊತೆ ಮಾತಾಡಿ ಎಲ್ರು ತುಂಬಾ ತುಂಬಾ ಸಂತೋಷದಲ್ಲಿದ್ದಾರೆ. ಆ ಸಂತೋಷವನ್ನು ಹೇಗೆ ಹೇಳಿಕೊಳ್ಳುದು ಅಲ್ವಾ? ಹೌದು. ಓಕೆ, ಸುಮಾರು ಎಷ್ಟು ದಿನಗಳ ಕಾಲ ಅಯೋಧ್ಯೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನೊಂದು 50 ರಿಂದ 60 ದಿನ ಮತ್ತೊಂದು 80 ಡೇಸ್ ಅಲ್ಲಿ ಸ್ಪೆಂಡ್ ಮಾಡಿದ್ದೇನೆ. ಒಂದು 20 ದಿನ ಮತ್ತೆ ಅಯೋಧ್ಯೆಯನ್ನು ಸುತ್ತಿ ನೋಡ್ಲಿಕ್ಕೆ ಹೋದೆ. ಅಲ್ಲಿ ಇದ್ದ ಮೇಲೆ ಪುರ್ಸೋತಿರ್ಲಿಲ್ಲ, ಆದ್ರೂ ಟೈಮ್ ಸಿಗುವಾಗ ಬೆಳಗ್ಗೆ ಜಾಸ್ತಿ ಸರಯುತಿ ತೀರದಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೇನೆ. ಯಾಕಂದ್ರೆ ಕೆಲಸ ಮಾಡಿದ ಸ್ಟ್ರೆಸ್ ಇರ್ತದಲ್ಲ, ರಾತ್ರಿ ಇಡೀ ಕೆಲಸ ಮಾಡಿರ್ತೇನೆ, ಬೆಳಗ್ಗೆ ಒಂದು ವಾಕಿಂಗ್ ಹೋಗಿ ಸರಯುತಿ ತೀರದಲ್ಲಿ ಆರಾಮ್ ಮಾಡಿ ಸ್ವಲ್ಪ ಒಂದು ಇಲ್ಲಾದ್ರು ಒಂದು ಆರಾಮ 5 ನಿಮಿಷ 10 ನಿಮಿಷ ಮಲ್ಕೊಂಡು ಸರಯುತಿ ತೀರದಲ್ಲಿ ಬಂದು ಮತ್ತೆ ವಾಪಸ್ ರೂಮಲ್ಲಿ ಮಾಡಿ. ನಿಮಗೆ ಬೆಂಗಳೂರಿನಿಂದ ಅಯೋಧ್ಯೆಗೆ ಹೋಗಿ ಬರೋದಕ್ಕೆ ವ್ಯವಸ್ಥೆಗಳೆಲ್ಲ ಹೇಗಿತ್ತು? ಬೆಂಗಳೂರಿಂದ ಫ್ಲೈಟಲ್ಲೇ ಕರ್ಕೊಂಡು ಹೋಗಿದ್ರು. ಅಲ್ಲಿ ಊಟದ ವ್ಯವಸ್ಥೆ, ಬ್ರಾಹ್ಮಣ ಭೋಜನ ವ್ಯವಸ್ಥೆ ಇತ್ತು, ಮತ್ತೆ ಬೆಳ್ಳುಳ್ಳಿ ಇದು ನೀರುಳ್ಳಿ ಏನಿಲ್ಲ, ಆರಾಮ್ಸೆ ಒಳ್ಳೆ ವ್ಯವಸ್ಥೆ. ಇಡೀ ಅಯೋಧ್ಯೆಯಲ್ಲೇ ನಾನ್ ವೆಜ್ ಇಲ್ಲ, ಆಲ್ಕೋಹಾಲ್ ಯಾವುದೇ ಇಲ್ಲ. ನೋಡಿದ್ರೆ ಹೊಡೆದು ಬಿಡ್ತಾರೆ ಎಲ್ಲ, ಯಾರಾದ್ರೂ ಮಾಡೋದು ನೋಡಿದ್ರು ಹೊಡ್ತಾ ಇರ್ತಾರೆ. ಒಳ್ಳೆ ವಿಷಯ ಅದು. ಯಾಕಂದ್ರೆ ರಾಮ ರಾಜ್ಯ ಅಂತ ಹೇಳಿದ್ರೆ ಹಾಗೆ ಇರ್ಬೇಕು. ಒಂದು ಸನಾತನ ಅಂತ ಹೇಳುವ ಸಂಗತಿಗಳಾದ್ರೂ ಅದರ ಒಳಗಡೆ ಇದ್ದೇ ಇರಬೇಕು. ಅದೇ ರಾಮರಾಜ್ಯ. ಸನಾತನ ಅಂತ ಹೇಳುವಂಥದ್ದು ವಿಷಯವೇ ರಾಮರಾಜ್ಯ. ಆ ವಿಷಯವನ್ನು ಅಲ್ಲಿ ಮಾಡ್ತಾ ಇದ್ದಾರೆ, ಅದನ್ನು ನೋಡಿ ಕಲಿಬೇಕು, ಅಲ್ಲಿ ಅವರನ್ನು ನೋಡಿ ಕಲಿಬೇಕು. ಅದನ್ನು ತುಂಬಾ ಒಬ್ಸರ್ವ್ ಮಾಡಿ ಅಲ್ಲಿ ಹೇಗಿದೆ ಜನಗಳು, ತುಂಬಾ ಸುಂದರ ಜನಗಳು, ಅವರೆಲ್ಲ ಮನಸ್ಸು ಪ್ರೀತಿ ಮಾಡ್ತಾರೆ ಅವರು. ನೀವು ಯಾರ ಧರ್ಮ ಏನು, ನೀನು ಯಾವ ಜಾತಿ ಅಂತ ನೋಡುದಿಲ್ಲ, ಈ ಜಾತಿ ಕೇಳೇ ಇರ್ಲಿಕ್ಕಿಲ್ಲ ನೀನ್ ಯಾವ ಜಾತಿ ಅಂತ. ನನ್ನ ಹತ್ರ ಸನಾತನಯ ರಾಮ್ ಭಕ್ತನ ಅಷ್ಟೇ ಇರೋದು. ರಾಮ್ ಭಕ್ತನ ಯಾವ ಭಕ್ತನ ನೀನು ಸನಾತನೀಯ. ನೀನ್ ಯಾವ್ದನ್ನಾದ್ರೂ ಪೂಜೆ ಮಾಡು. ಸನಾತನದಲ್ಲಿ ಎಷ್ಟೋ ದೇವರುಗಳಿದ್ದಾರೆ, ಯಾರನ್ನಾದ್ರೂ ಪೂಜೆ ಮಾಡು, ಅಲ್ಲಿ ನೀನ್ ಸನಾತನ ಅಂತ ಹೇಳುವಂಥದ್ದು ಹೆಮ್ಮೆ ಅಲ್ವಾ? ಓಕೆ, ಅಲ್ಲಿ ಮಾಡಿರ್ತಕ್ಕಂಥ ಕೆಲಸ ಅಂದ್ರೆ ಕಟ್ಟಡದ ಅಂದ್ರೆ ಸುಂದರವಾಗಿರುವಂತಹ ರಾಮ ಮಂದಿರದ ಕೆಲಸ ಮಾಡಿರೋ ಜೊತೆಗೆಲ್ಲ ನಮ್ಮ ಪ್ರಧಾನಿಗಳೆಲ್ಲ ಅವ್ರ ಜೊತೆ ಭೋಜನ ಸಹಭೋಜನ ಎಲ್ಲ ಮಾಡಿದ್ರು. ತಮ್ಮನ್ನೆಲ್ಲ ಮೀಟ್ ಆಗ್ತಕ್ಕಂಥ ಕೆಲಸಗಳೇನಾದ್ರೂ ಆಯ್ತಾ ತಮ್ಮ ತಂಡಗಳ? ನಾನು ನನ್ನ ಕೆಲಸ ಇದ್ದ ಎಷ್ಟು ನಾವೆಲ್ಲ ಒಬ್ಬೊಬ್ರು ಎಕ್ಸ್ಪರ್ಟ್ ಆಗಿದ್ದೆವು. ಅಲ್ಲಿ ಹೋದ್ಮೇಲೆ ನಾನೇನು ಎಕ್ಸ್ಪರ್ಟ್ ಆಗಿಲ್ಲ. ಅಲ್ಲಿ ಹೋದ್ಮೇಲೆ ಸರ್ನ ಮಾರ್ಗದರ್ಶನದಲ್ಲಿ ನಾವು ಅವರ ಇದನ್ನ ನೋಡ್ಕೊಂಡು ಕಲ್ತೆವು. ಅಲ್ಲಿ ಮಾಡಿದ್ಮೇಲೆ ನಾನು ಸ್ವಲ್ಪ ಬೇಗ ಹೊರಟೆ. ಒಬ್ಬೊಬ್ರು ಅವ್ರವ್ರ ವರ್ಕ್ ಮಾಡಿ ಅವ್ರವ್ರು ಬ್ಯುಸಿ ಇರ್ತಾರೆ, ಎಲ್ಲರೂ ಬ್ಯುಸಿ ಇರುವವರೇ ಇದ್ದಿದ್ದು. ಅವ್ರವ್ರ ಶೆಡ್ಗಳು ಇರ್ತದೆ, ಅಲ್ಲಿ ವರ್ಕ್ ಮಾಡ್ಕೊಂಡೇ ಇಲ್ಲಿ ಮಾಡ್ತಾ ಇದ್ರು. ಒಬ್ಬೊಬ್ರು ಹೊರಟ್ರು. ನಾನು ಸ್ವಲ್ಪ ಅವರು ಸಣ್ಣ ಟೀಮ್ ಅವ್ರ ವರ್ಕ್ ಫಿನಿಶ್ ಮಾಡಿ ಒಂದು 80% ವರ್ಕ್ ಆಗುವಾಗ ನಂದು ವರ್ಕ್ ಮುಗೀತು. ಅದರ ನಂತರ ಪಾಲಿಶಿಂಗ್ ವರ್ಕ್ ನಮಗೆ ಅಷ್ಟು ಗ್ರಿಪ್ ಇರಲಿಲ್ಲ. ಪಾಲಿಶಿಂಗ್ ವರ್ಕ್ ಸರ್ನ ಟೀಮೇ ಇನ್ನೊಂದು ಟೀಮ್ ಇತ್ತು, ಬರೀ ಪಾಲಿಶಿಂಗ್ ಮಾತ್ರ ಒಂದು ಟೀಮ್ ಇತ್ತು. ಅದು ನಾನು ಸಹ ಮಾಡಿದ್ದೇನೆ ಪಾಲಿಶ್, ಆದರೆ ನಮ್ಮ ಕೈಯೆಲ್ಲ ಅಷ್ಟು ನಮ್ಗೆ ಗೊತ್ತಿಲ್ಲ ಆ ವರ್ಕಲ್ಲ ಅಷ್ಟು. ಆದ ಕಾರಣ ಇವಾಗ ಒಂದ್ಸಲ ನೋಡಿದ್ರ ಮೇಲೆ ಕಲಿಯೋದಲ್ಲ. ಅದನ್ನು ಅಲ್ಲಿ ಬೇಗ ಸ್ವಲ್ಪ ಹೊರಟೆ. ಅದಾದ್ಮೇಲೆ ಒಂದು ದೊಡ್ಡ ಟ್ರಾವೆಲ್ ಮಾಡಿದೆ, ಉತ್ತರ ಪ್ರದೇಶ ಟು ಉಜ್ಜೈನ್. ಟ್ರೈನಲ್ಲಿ ಬಂದ್ರೆ? ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಒಂದು ಸುಮಾರು ಮೇನ್ ದೊಡ್ಡ ದೇವಸ್ಥಾನಗಳು ಒಂದು 10-15 ಜಾಸ್ತಿಯೇ ಸುತ್ತಿದ್ದಾನೆ. ಸಣ್ಣ ದೇವಸ್ಥಾನಗಳು 100 ಸುತ್ತಿಕೊಂಡು ಮತ್ತೆ ವಾಪಸ್ ಊರಿಗೆ ಬಂದೊಂದು ಬಹಳ ಖುಷಿಯ ಒಂದು ಸಾರ್ಥಕದ ಜೀವನ ಇದೆ. ಊರಿಗೆಲ್ಲ ಬಂದಾಗ ಯಾವ ರೀತಿ ಸ್ವಾಗತನೆಲ್ಲ ಮಾಡಿದ್ರು ಅಂತ? ಊರಿಗೆ ಬಂದು ಊರಿನ ಜನಗಳು ಹಬ್ಬ ತುಂಬಾ ಎಲ್ಲರೂ ಬರ್ತಾರೆ, ಮಾತಾಡ್ತಾರೆ. ಎಲ್ಲರೂ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ತುಂಬ ಖುಷಿ. ಅದು ನನಗೆ ಇಲ್ಲಿ ಇಷ್ಟು ದಿನ ನಾರ್ಮಲ್ ಆಗಿದ್ದೆ, ಇವಾಗ ತುಂಬಾ ಜನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ನನ್ಗೆ ನಿಮ್ಮಲ್ಲಿರುವಂತ ಕಲೆ ಇವತ್ತು ನಿಮಗೆ ಊರಿನಲ್ಲಿ ಬೆಲೆ ಕೊಡೋದಕ್ಕೆ ಪ್ರಾರಂಭ ಮಾಡಿತು ಅಲ್ವಾ? ಎಲ್ಲ ರಾಮನ ಆಶೀರ್ವಾದ. ಹುಟ್ಟಿನಿಂದ ಇಷ್ಟರವರೆಗೆ ಶಿವನನ್ನು ನಂಬಿದ್ರಿ, ಸನಾತನವನ್ನ ನಂಬಿದ್ರಿ. ಆ ಸನಾತನವೇ ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಶಕ್ತಿ ಕೊಟ್ಟಿದೆ ಅಲ್ವಾ? ಓಕೆ, ಇವತ್ತು ಬಹಳ ಚೆನ್ನಾಗಿ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿದ್ರಿ. ನಮಗೊಂದು ಬಹಳ ಖುಷಿ ನಿಮ್ ಜೊತೆ ಮಾತಾಡ್ತಕ್ಕಂಥ ಹೆಮ್ಮೆ ನಮಗೆ. ಯಾಕಂದ್ರೆ ನಮ್ಮ ಊರಿನವರೇ ಒಂದು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ರಾಮ ಮಂದಿರದ ರಾಮಲಲ್ಲನ ಮೂರ್ತಿಯಲ್ಲಿ ಒಂದು ಸ್ವಲ್ಪ ಕಿಂಚಿತ್ತಾದ್ರೂ ಕೆಲಸವನ್ನ ಮಾಡಿದಿರಲ್ಲ ಅಂತ ಹೇಳುವಂತ ಅದೇ ಅಳಿಲು ಸೇವೆ ದೊಡ್ಡ ಇದೇನಿಲ್ಲ. ಆ ಅಳಿಲು ಸೇವೆ ಮಾಡ್ಲಿಕ್ಕೆ ರಾಮನ ಅನುಗ್ರಹ ಸಿಕ್ಕಿದೆ ಅಲ್ವಾ? ಗುರುಗಳ ಅನುಗ್ರಹ ಸಿಕ್ಕಿದೆ ಅಲ್ವಾ? ತಾವು ಕಲ್ತಿರುವಂತಹ ಒಂದು ವಿದ್ಯಾಭ್ಯಾಸದ ಒಂದು ಅವಕಾಶ ತಮಗೆ ಅಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು.
ಬಹಳ ಚೆನ್ನಾಗಿ ಮಾತಾಡಿದ್ರಿ ನಮ್ಮ ಜೊತೆಗೆ. ಅಂದ್ರೆ ಬಿಸಿ ಶೆಡ್ಯೂಲ್ ಎಲ್ಲರೂ ಕೂಡ ಗುರುತಿಸ್ತಾರೆ. ನಡ್ಕೊಂಡು ಹೋದ್ರು ಮಾತಾಡಿದವರು ಇವತ್ತು ಸುಮನ್ ಸುಬತ್ ಅಂತ ಕರೆದು ಮಾತಾಡ್ತಾರೆ. ಎಲ್ಲ ರಾಮನ ಅನುಗ್ರಹ ಇನ್ನಷ್ಟು ಎತ್ತರಕ್ಕೆ ಬೆಳೀರಿಂತಲೇ ನಾವು ಹೇಳ್ಕೊಳ್ಳೋದು. ಆ ದೇವರುಗಳ ಆಶೀರ್ವಾದ ಇರಲಿ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಜೊತೆಗೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ. ನಿಮ್ಮ ಕೂಡ ಒಂದು ದೊಡ್ಡ ಸೇವೆ ಇದೆ ಅಂತ ಹೇಳೋದು ನಮಗೆ ಖುಷಿ. ನಮ್ಮ ಜೊತೆ ಬಂದು ಮಾತಾಡಿ ನಿಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿರೋದಕ್ಕೆ ಅನಂತರದ ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮ್ಮ ಚಾನಲ್ಗೆ ಸರ್ ಓಕೆ, ಶುಭ ಆಗಲಿ. ಥ್ಯಾಂಕ್ ಯು. ತುಂಬ ಫಾಲೋವರ್ಸ್ ಬರಲಿ. ಜೈ ಶ್ರೀರಾಮ್. ಥ್ಯಾಂಕ್ ಯು.